ಎಲ್ಲರೂ ಬನ್ನಿ, ದೂರ ದೂರ ನಿಂತ್ಕೊಳ್ಳಿ. ಯಾರಿಗೆ ಬ್ಲೌಸ್ ಬರುತ್ತೆ ಅವ್ರು ಬೇಡ, ಯಾರಿಗೆ ಬರಲ್ಲ ಅವ್ರು ಬನ್ನಿ. ಅಜೋಮ ಅಲ್ಲಿ ಕೋನ್ ಹೇ ಹವಾಲೆ ಪುರೆ ನೋಡಿ. ಲೈನಿಂಗ್ ಬ್ಲೌಸು ಪ್ಲೇನ್ ಬ್ಲೌಸ್ಗಿಂತ ಲೈನಿಂಗ್ ಬ್ಲೌಸು ಈಸಿ ಆ್ಯಕ್ಚುಲಿ. ಪ್ಲೇನ್ ಬ್ಲೌಸಲ್ಲಿ ಹೆಮ್ಮಿಂಗು ಅದೆಲ್ಲ ಪಟ್ಟಿ ಎಲ್ಲ ಇರುತ್ತೆ, ಇದರಲ್ಲಿ ಏನೂ ಇರಲ್ಲ. ಸ್ಟಿಚಿಂಗು ತೋರಿಸ್ತೀನಿ ಇವತ್ತು. ನೋಡ್ಕೋತೀರಾ ಅಂದರೆ ಕಂಪ್ಲೀಟ್ ಬ್ಲೌಸ್ ತೋರಿಸ್ತೀನಿ. ತೋರಿಸ್ಲಾ? ಎಷ್ಟಿದೆ? 13 ಇದೆ. ಇದು ಆಲ್ಮೋಸ್ಟ್ ಇದರಲ್ಲಿ ಒಂದು 1/2 ಇಂಚು ಎಕ್ಸ್ಟ್ರಾ ಮಾಡಿಕೊಂಡ್ರೆ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನಕ್ಕೂ ಆಗುತ್ತೆ. 13. ಇವರು ಹೆಣ್ಮಕ್ಳಿಗೆ ಏನಂದರೆ ಲೆಂತ್ ಒಂದು ಸ್ವಲ್ಪ ಜಾಸ್ತಿ ಉದ್ದ ಥರ ಕಾಣಿಸುತ್ತೆ, ಆದರೆ ಒಂದು ದಪ್ಪ ಆದಮೇಲೆ ಆ ಬ್ಲೌಸ್ ಅವ್ರಿಗೆ ಪರ್ಫೆಕ್ಟ್ ಆಗುತ್ತೆ. ಇವಾಗ ಉದ್ದ ಇದೆ ಅಂತ ಅನಿಸುತ್ತೆ, ಒಂದು ಸ್ವಲ್ಪ ಏನಾದರೂ ವೇಟ್ಗೆ ಏನಾದರೆ ಆವಾಗ ಸರಿ ಹೋಗುತ್ತೆ. ಸಣ್ಣ ಇರೋರಿಗೆ 13 ಸಾಕು, ದಪ್ಪ ಇರೋರಿಗೆ 13.5 ಬೇಕೇ ಬೇಕು. 13.5 14 ಬೇಕು. ಫಸ್ಟು ಇದು ಬ್ಲೌಸಲ್ಲಿ ನೋಡ್ಕೊಳ್ಳೋದು ನಾವು ಲೆಂತ್ ಆದಮೇಲೆ ಭುಜ ಮತ್ತು ಕಂಕ್ಳು ಕೊಡಬೇಕು. ಬಾಡಿ ಮೆಜರ್ಮೆಂಟ್ ಏನಾಗುತ್ತೆ ಅಂದರೆ ಈ ಕಡೆ ನೋಡಿ, ಈಗ ಲೆಂತ್ ಉದ್ದ ಆಯಿತು ನಮ್ಮ ಹತ್ರ ಬ್ಲೌಸು. ಇದು ತೆಗೆದ್ಬಿಡ್ಬೇಕು. ಫಸ್ಟು ಇದು ನಮಗೆ ಉದ್ದ ಎಷ್ಟು ಬೇಕು? 13 ಇಲ್ಲಿಗೆ ಬರುತ್ತೆ. ಇವ್ರಿಗೆ ನೋಡಿ ಆಗಲಿಕ್ಕೆ ಈ ಥರ ಇದೆ ಅಲ್ವಾ? ದಪ್ಪ ಉದ್ದ ಇದ್ದರೆ ಏನಾಗುತ್ತೆ ಅಂದರೆ ಇದು ಕವರ್ ಆಗುತ್ತೆ. ಉದ್ದ ಒಂದು ಸ್ವಲ್ಪ ಶಾರ್ಟ್ ಆಗುತ್ತೆ ಅಂತ ಹೇಳಿ ಇದೆಲ್ಲ ಹೊರಗಡೆ ಬಂದಿರುತ್ತೆ. ಸಣ್ಣ ಇರೋರಿಗೆ ಇದೆಲ್ಲ ಏನೂ ಬರಲ್ಲ, ನೀಟಾಗಿ ಫಿನಿಶಿಂಗಲ್ಲಿ ಕೂತ್ಕೊಂಡಿರುತ್ತೆ. ಅದಕ್ಕೆ ಏನು ಮಾಡಿ ಅಂದರೆ 13.5 ಅದು ಜನರಲ್ ರೇಟ್, ಕಾಮನ್, ಎಲ್ಲರಿಗೂ ಆಗುತ್ತೆ. ಚಿಕ್ಕದು ಆಗಲ್ಲ, ದೊಡ್ಡದು ಆಗಲ್ಲ, ಆ ಥರ 13.5. ಅದಾದಮೇಲೆ ನಮಗೆ ಭುಜ ಮತ್ತು ಕಂಕ್ಳು ಬೇಕು. ಈ ಮೂಲೆಯಿಂದ ಈ ಮೂಲೆಗೆ ತಗೊಂಡ್ರೆ ನಮಗೆ ಇದರಲ್ಲಿ ಅರ್ಧ ಡಿವೈಡ್ ಮಾಡಿಕೊಂಡ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು? ಟರ್ನ್ ಆಗಪ್ಪ. 39.6 ಇದೆ ಬ್ಲೌಸ್ಗೆ. ಇದು ಫಿಟ್ಟಿಂಗೇ ಬೇಕು ನಮಗೆ. 36 4 ಭಾಗ ಮಾಡಿ ಸುತ್ತ ಅಳತೆ ಇದು ತಗೊಂಡಿರೋದು. ಹೌದು, 36 ಡಿವೈಡೆಡ್ ಬೈ 4. ಯಾಕಂದರೆ ನೋಡಿ ಇದು 1 2 ಭಾಗ ಬರುತ್ತೆ. ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ ಸೇರಿದ್ರೆ 2 ಭಾಗ. ಹಿಂಗೆ ಫೋಲ್ಡ್ ಮಾಡಿದ್ರೆ ನಾವು 4 ಭಾಗ. ನಾವು ಮೆಜರ್ಮೆಂಟ್ ಹಾಕೋದು ಅದೇ ಥರ. 36 ಡಿವೈಡೆಡ್ ಬೈ 4 ಎಷ್ಟಾಯಿತು? 9. ಸ್ಟಿಚಿಂಗ್ಗೆ 2 ಇಂಚ್ ಬೇಕು. ಎಷ್ಟಾಯಿತು? 11. 11ಅಲ್ಲಿ 2 ಭಾಗ ಮಾಡಿದರೆ ನಮಗೆ 5.5 ಭುಜ, 5.5 ಕಂಕ್ಳು. ಇವಾಗ ಡೀಪು ಮೂರುವರೆ ಇದೆ. ಇದು ರೆಡಿ. ಒಬ್ಬೊಬ್ಬರು ನಮಗೆ ಇನ್ನೂ ಚಿಕ್ಕದು ಬೇಕು ಅಂತ ಹೇಳ್ತಾರೆ. ಅವಾಗ ಏನು ಮಾಡಬೇಕು ನಾವು? ರೆಡಿ ಎಷ್ಟಿದೆ ಅಷ್ಟೇ ಇಟ್ಬಿಡ್ಬೇಕು, ಎಕ್ಸ್ಟ್ರಾ ಏನು ಸೇರ್ಕೊಳ್ಳೋಕ್ಕೆ ಹೋಗಬಾರ್ದು. ಆವಾಗ ನಮಗೆ ಒಂದು ಸ್ವಲ್ಪ ಡೀಪ್ ಜಾಸ್ತಿ ಆಗುತ್ತೆ. ಈಗ ಡೀಪ್ ನಮಗೆ ಬೇಕು, ಎಕ್ಸ್ಟ್ರಾ ಬೇಕು. ಇಷ್ಟೊಂದು ಇದು ತುಂಬ ಡೀಪ್ ಇದೆ, ಇನ್ನೊಂದು ಸ್ವಲ್ಪ ಮೇಲೆ ಬರಲಿ, ಡೀಪ್ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಇದು ಜಾಸ್ತಿ ಬೇಕು ಅಂದರೆ ಡೀಪ್ ಕಡಿಮೆ ಮಾಡೋದು, ಇದು ಕಡಿಮೆ ಮಾಡಬೇಕು ಅಂದರೆ ಡೀಪ್ ಜಾಸ್ತಿ ಬೇಕು ಅಂತ. ಈಗ ಇದು ರೆಡಿ ಬಂದು ಎಷ್ಟಿದೆ ನಮಗೆ? 3.5 ಇದೆ. ಸ್ಟಿಚಿಂಗ್ಗೆ ಅರ್ಧ ಇಂಚೆ ಸಾಕು ಲೈನಿಂಗ್ ಬ್ಲೌಸಲ್ಲಿ. ಇದು ಏನಂದರೆ ಇದೆಲ್ಲ ಎಲ್ಲರೂ ಹೇಳ್ಕೊಡಲ್ಲ ನಿಮಗೆ, ಎಲ್ಲ ಪ್ರತಿಯೊಂದು ಯಾರು ಹೇಳ್ಕೊಡಲ್ಲ. ನಾವು ಹೊಲಿತಾನೆ ಪರ್ಫೆಕ್ಟ್ ಆಗೋದು. ಟೈಲರಿಂಗಲ್ಲಿ ನೀವು ಎಷ್ಟು 1 ವರ್ಷ ಕೋರ್ಸ್ ಮಾಡಿದ್ರೂ ನಮ್ದೇನು ಪ್ರಾಕ್ಟೀಸ್ ಇರುತ್ತೆ ಅದೇ ನಮಗೆ ಪರ್ಫೆಕ್ಷನ್ ತಂದ್ಕೊಡೋದು. ಫಸ್ಟ್ ಏನು ತಗೋಬೇಕು? ಉದ್ದ ಎಷ್ಟಿದೆ? ಎಷ್ಟು ಎಕ್ಸ್ಟ್ರಾ ತಗೋಬೇಕು? ಲೈನಿಂಗ್ ಬ್ಲೌಸ್ಗೆ ಇಲ್ಲ ಪ್ಲೇನ್ ಬ್ಲೌಸ್ಗೂ ಅಷ್ಟೇ ಇಟ್ಕೊಳ್ಳಿ. ಲೈನಿಂಗ್ ಬ್ಲೌಸ್ ಆದರೂ ಸರಿ, ಪ್ಲೇನ್ ಬ್ಲೌಸ್ ಆದರೂ ಸರಿ. ಲೈನಿಂಗ್ ಬ್ಲೌಸ್ ಏನು ಮಾಡ್ತೀವಿ? ಕೆಳಗಡೆ ಅಟ್ಯಾಚ್ ಮಾಡಿಬಿಟ್ಟು ಈ ಕಡೆ ಮಡಚಿಬಿಡ್ತೀವಿ ಲೈನಿಂಗ್ಗೆ. ಪ್ಲೇನ್ ಬ್ಲೌಸ್ಗೆ ಏನು ಮಾಡ್ತೀವಿ ಅಂದರೆ 2.5 ಇಂಚು ಎಕ್ಸ್ಟ್ರಾ ಪಟ್ಟಿ ತಗೊಂಡು ಇಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಅದು ಪಟ್ಟಿ ಕೊಡ್ತೀವಿ. ಸೇಮು ಲೈನಿಂಗ್ ಬ್ಲೌಸು ಅಷ್ಟೇ, ಪ್ಲೇನ್ ಬ್ಲೌಸು ಅಷ್ಟೇ 1 ಇಂಚ್ ಎಕ್ಸ್ಟ್ರಾ ಇರಬೇಕು.
ಈಗ ಯಾರೋ ಹೇಳ್ತಾರೆ ನಮಗೆ ಒಂದು ಸ್ವಲ್ಪ ಉದ್ದ ಮಡಗಿ ಅಂತ. ಎಷ್ಟು ಇಂಚ್ ಎಕ್ಸ್ಟ್ರಾ ತಗೋತೀರಾ? ಒಂದೇ ಇಂಚ್ ಎಕ್ಸ್ಟ್ರಾ ತಗೋಬೇಕು, ಜಾಸ್ತಿ ತಗೋಬಾರ್ದು. ಅವ್ರು ಹೇಳಿದ್ರು ಅಂತ ಆಂಟಿ ಹೇಳಿದ್ರು ಸ್ವಲ್ಪ ಉದ್ದಾನೇ ಇರಲಿ ಸ್ವಲ್ಪ ಉದ್ದಾನೇ ಇರಲಿ ಅಂದರೆ 16 ಇಟ್ಬಿಟ್ರೆ ಚೂಡಿದಾರ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಒಂದೇ ಇಂಚ್ ಎಕ್ಸ್ಟ್ರಾ ಇಡಬೇಕು ನೀವು. ಕಂಪ್ಲೀಟ್ ಗೊತ್ತಾಯ್ತಲ್ವಾ? ಈಗ ನಮಗೆ ಉದ್ದಾನೂ ಆಯಿತು, ಭುಜ ಹೆಂಗೆ ಏನು ಮಾಡಬೇಕು ಅಂತ ಗೊತ್ತಾಯಿತು, ಕಂಕ್ಳು ಗೊತ್ತಾಯ್ತಾ? ಯಾವ ಥರ ಬಂತು ಅದು ನಮಗೆ? 4 ಮಾಡಿಬಿಟ್ಟು ಸ್ಟಿಚಿಂಗ್ ಎಕ್ಸ್ಟ್ರಾ ತಗೊಂಡು ಆಮೇಲೆ ಡಿವೈಡ್ ಮಾಡಬೇಕು. ನೀವು ರೆಡಿ ಡಿವೈಡ್ ಮಾಡಿಬಿಟ್ರೆ ಯಾವ ಕಡೆನೂ ಇರಲ್ಲ ಕಂಕ್ಳು ಮತ್ತು ಭುಜ. ಕಂಕ್ಳೇನೋ ಉದ್ದ ತಗೋಬೋದು, ಭುಜ ತಗೊಳ್ಳೋಕ್ಕೆ ಆಗಲ್ಲ. ಈಗ ಒಬ್ಬೊಬ್ರದ್ದು ಅಕಸ್ಮಾತು 10 ಇರುತ್ತೆ ಅಂತ ಹೇಳಿ, ಸುತ್ತ 40 ಇರುತ್ತೆ. 40ಗೆ ಎಷ್ಟು ಬರುತ್ತೆ? ನಮಗೆ 10 ಬರುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 10 ಪ್ಲಸ್ 2 ಆ್ಯಡ್ ಮಾಡ್ತೀವಿ. ಎಷ್ಟು ಬಂತು? 12 ಬಂತು. 12 ಬಂದರೆ ಅದರಲ್ಲಿ 2 ಭಾಗ ಡಿವೈಡ್ ಮಾಡಿದ್ರೆ ನಮಗೆ ಭುಜ ಮತ್ತು ಕಂಕ್ಳು ಬಂತು. ಒಬ್ಬೊಬ್ರಿಗೆ ಏನಾಗುತ್ತೆ ಅಂದರೆ, ಈಗ ಇವ್ರಿಗೆ ಕಂಕ್ಳು 6 ತಗೋಬಹುದು, ಇದು ದಪ್ಪ ಇರುತ್ತೆ 6 ತಗೋತೀವಿ ನಾವು. ಶೋಲ್ಡರ್ ಅಗಲ ಇರಲ್ಲ, ಏನು ಮಾಡ್ಬೇಕು ಹೇಳಿ? 6 ಇಟ್ಕೋಬಾರ್ದು, 5.5 ಇಟ್ಕೋಬೇಕು. ಪರ್ಫೆಕ್ಟು ಅಂದರೆ ಮೆಜರ್ಮೆಂಟ್ ಅಂದರೆ 5.5 ಶೋಲ್ಡರು, ಕತ್ತಿನ ಅಗಲ 2.5. ಕಂಕ್ಳು ಹೆಂಗೆ ಬೇಕೋ ಹಾಗೆ ತಗೋಬೇಕು ನಾವು. ಅದೇ ಥರ ಬರಲ್ಲ ಕಂಕ್ಳು, ಯಾಕಂದರೆ ಬಾಡಿ ಶೇಪ್ ಚೇಂಜ್ ಆಗುತ್ತೆ. ಇಷ್ಟು ಆಯಿತು. ಈಗ ಉದ್ದ ಆಯಿತು, ಭುಜ ಆಯಿತು, ಕಂಕ್ಳಾಯಿತು, ಎದೆ ಅಗಲನೂ ಆಯಿತು. ಮಾಮೂಲಿ ಕಂಕ್ಳು ಶೇಪು ಮುಂಭಾಗ 1, ಹಿಂಭಾಗ 1.5. ಇದಾದಮೇಲೆ ಕತ್ತಿನ ಅಗಲ 2.5 ಇರುತ್ತೆ. ಕತ್ತಿನ ಉದ್ದ ಎಷ್ಟಿದೆ ನೋಡಿಬಿಟ್ಟು ಕೊಡೋದು ನಾವು ಅಲ್ವಾ. ಇದೆಷ್ಟಿದೆ ಡೀಪು? 3.5 ಇದೆ, 4 ಕೊಡೋದು. ಅರ್ಥ ಆಯ್ತಾ? ಇದು ಬ್ಯಾಕು ಕಂಪ್ಲೀಟ್ ಮುಗೀತು. ಇವಾಗ ಫ್ರಂಟ್ಗೆ ನಾವು ಲೆಕ್ಕ ಮಾಡಿಬಿಟ್ಟು ಡಿವೈಡ್ ಮಾಡಿಬಿಡ್ತೀವಿ. ಈ 2 ಭಾಗ ಯಾವ ಥರ ಮಾಡೋದು? ರೆಡಿ ಎಷ್ಟಿದೆ ಕಣಪ್ಪ? ರೆಡಿ ಬ್ಲೌಸ್ ಎಷ್ಟು? 13 ಪ್ಲಸ್ ಎಷ್ಟು ಮಾಡಬೇಕು? 3 ಮೈನಸ್ ಎಷ್ಟು ಮಾಡಬೇಕು? 4 3.5 ಅಥವಾ 4 3.5 ಮಾಡಬಹುದು ನಾವು. 3.5 ತಗೊಳ್ಳಿ. 13ರಲ್ಲಿ 3.5 ಹೋದರೆ ಮಿಕ್ಕಿದೆ ಎಷ್ಟು ನಮಗೆ? 16 ಆಗಿದೆ ಟೋಟಲ್ಲು. 16 ಆಯಿತು. 16ರಲ್ಲಿ 3.5 ಲೆಸ್ ಮಾಡಿ, ಮಿಕ್ಕಿದೆಷ್ಟು? ಮುಂಭಾಗದ್ದು ಉದ್ದ ಇದು ನಮಗೆ. ಅರ್ಥ ಆಯ್ತಾ? ಇದು ಮುಂಭಾಗದ ಉದ್ದ. ಶೋಲ್ಡರ್ ಎಷ್ಟು ಬರುತ್ತೆ? ಭುಜ ಹಿಂಭಾಗ ಎಷ್ಟಿತ್ತು ಶೋಲ್ಡರು? ಹಾಂ, ಮುಂಭಾಗನೂ ಅಷ್ಟೇ ಬರುತ್ತೆ. ಚೇಂಜ್ ಮಾಡಿಬಿಡ್ತೀರಾ? ಹಿಂಭಾಗ ಎಷ್ಟಿರುತ್ತೆ ಶೋಲ್ಡರು, ಮುಂಭಾಗನೂ ಸೇಮ್ ಬರುತ್ತೆ. ಕಂಕ್ಳು 5.5 ಬರುತ್ತೆ. ಎದೆ ಅಗಲ 11 ಸೇಮ್ ಬರುತ್ತೆ. ಚೇಂಜ್ ಆಗುತ್ತಾ? ಇಲ್ಲ, ಚೇಂಜ್ ಆಗಲ್ಲ. ಒಬ್ಬೊಬ್ರಿಗೆ ಚೇಂಜ್ ಆಗುತ್ತೆ. ಅದು ಈ ಭಾಗ ತುಂಬ ಕಡಿಮೆ ಇರುತ್ತೆ, ಈ ಹಿಂಭಾಗ ದಪ್ಪ ಆಗಿಬಿಟ್ಟಿರ್ತಾರೆ. ವಯಸ್ಸಾಗಿರೋದು ಆ ಥರ ಪ್ರಾಬ್ಲಮ್ಸ್ ಬರುತ್ತೆ. ಹೆಂಗಿರೋರಿಗೆ ಬರಲ್ಲ ಅದೆಲ್ಲ ಪ್ರಾಬ್ಲಮ್ಸ್. ಬಸ್ಟೇ ಇರಲ್ಲ ಒಬ್ಬೊಬ್ರು ಅಜ್ಜಿದಿರಿಗೆ. ಇದೆಲ್ಲ ಆಯಿತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈಗ ಅವ್ರವ್ರ ಬ್ಲೌಸಲ್ಲಿ ಡಾಟ್ ಪಾಯಿಂಟ್ ಅಂತ ಲೆಂತ್ ಅಂತ ಹೇಳ್ತೀವಿ. ಇದು ಡಾಟ್ ಪಾಯಿಂಟ್. ಇದು ಡಾಟ್ ಪಾಯಿಂಟ್ ಲೆಂತು ಎಷ್ಟಿರುತ್ತೆ ಅಂತ ನೋಡ್ಕೋಬೇಕು. ಇಲ್ಲಿಂದ ಎಷ್ಟಿದೆ ಕಣಪ್ಪ? 9. ಪಾಪು ಡಾಟ್ ಪಾಯಿಂಟ್ ಲೆಂತು 9 ಇದೆ. ಡಾಟ್ ಪಾಯಿಂಟ್ ಲೆಂತು 9 ಇದೆ. ಸೇಮ್ ಏನು ಮಾಡಬೇಕು? 3, 4, 5 ಮಾಡಿಬಿಟ್ಟು ಸೆಂಟರ್ದು 3 ಇಂಚ್ ಕೊಡಬೇಕು. ಇಲ್ಲಿಂದ ಡಾಟ್ ಪಾಯಿಂಟ್ ಲೆಂತ್ ಹಾಕಿಬಿಟ್ಟು ಮಿಕ್ಕಿದ್ದು ಎಷ್ಟು ಬರುತ್ತೆ ಅಷ್ಟು ನಮಗೆ ಡಾಟು, ಸೆಂಟರ್ ಡಾಟು 2 ಎಷ್ಟಿದೆ? 2.25 ಇದೆ. 3 ಬರ್ತಾ ಇದೆ ಇವ್ರದ್ದು. ಈ ಕಡೆಯಿಂದ ಈ ಕಡೆಗೆ ಎಷ್ಟು ಗ್ಯಾಪ್ ಇದೆ? 2.
1.5 ಇದೆ. ಈ ಮೂಲೆಯಿಂದ ಈ ಮೂಲೆಗೆ 2.5 ಇದೆ. ಇಲ್ಲಿಂದ ಎಷ್ಟಿದೆ ನೋಡ್ಕೊಳ್ಳಿ, 2.5 ಇದೆ. 3 ಡಾಟ್. ಮುಂಭಾಗ ಆಯಿತು, ಹಿಂಭಾಗ ಆಯಿತು, 2 ಕಡೆನೂ ಆಯಿತು. ಗೊತ್ತಾಯ್ತಾ? ನಮ್ಮ ಫ್ರೆಂಡ್ ಗೊತ್ತಾಗಲಿಲ್ಲ ಅನ್ಸುತ್ತೆ, ಅದು ಬಂದಿರಲಿಲ್ಲ. ಇದು ಹೆಂಗೆ ಮೇಡಮ್ +3 ತಗೊಂಡು ಅದು ಸ್ಟಾರ್ಟಿಂಗ್ ಇದು ಲೆಕ್ಕ ಕಣಪ್ಪ. ಮುಂಭಾಗಕ್ಕೆ ಹಿಂಭಾಗ ಏನು ಮಾಡ್ತೀವಿ ಅಂದರೆ ರೆಡಿ, ಇದು ಬ್ಯಾಕ್, ಇದು ರೆಡಿ 13 ಇದೆ +1. ಫ್ರಂಟು 13 + 3 ಸ್ಟಿಚಿಂಗ್ಗೆ ಟೋಟಲ್ ಎಷ್ಟಾಯಿತು? 16 ಆಯಿತು. 16ರಲ್ಲಿ ಈ ಸೊಂಟದ ಪಟ್ಟಿ ಎಷ್ಟಿದೆ ನೋಡ್ತೀವಿ. ರೆಡಿ 3 ಇದೆ, 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋತೀವಿ, 4. 16ರಲ್ಲಿ -4, ಮಿಕ್ಕಿದೆ ಎಷ್ಟು? 12. ನಾನು ಈ ಬ್ಲೌಸ್ಗೆ ಏನು ಮಾಡಿದೆ, 3.5 ಮಾಡ್ಕೊಳ್ಳಿ ಅಂದೆ. 3.5ನೂ ಮಾಡ್ಕೋಬಹುದು ನಾವು, ಏನಿಲ್ಲ. 3.5 ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬಂತು? 12.5 ಅಷ್ಟೇ. ಮುಂಭಾಗ ಆಯಿತು, ಹಿಂಭಾಗನೂ ಆಯಿತು. ಕತ್ತಿನ ಉದ್ದ, ಕತ್ತಿನ ಅಗಲ ಸೇಮ್ ಬರುತ್ತೆ. ಕತ್ತಿನ ಉದ್ದ 8 ಇದೆ. 8 ಇಟ್ಕೊಳ್ಳಿ. ಮುಂಭಾಗದ್ದು ಕತ್ತಿನ ಉದ್ದ 8, ಕತ್ತಿನ ಅಗಲ 2.5ನೇ ಬರುತ್ತೆ. ಇದಾದಮೇಲೆ ನೆಕ್ಸ್ಟು ಸ್ಲೀವ್ಸ್ 8. ಎಷ್ಟಿದೆ? 8.5 ಇದೆ. 8.5 + 1 9.5. ಫಸ್ಟು ಸ್ಲೀವ್ಸ್ ಫಸ್ಟು ಉದ್ದ ಎಷ್ಟು? 8.5 + 1 ಎಷ್ಟು? 9 ಆಯಿತು. ಎರಡನೇದು ಬಾಟಮ್, 9.5. ಆಮೇಲೆ ಬಾಟಮ್ ಎರಡನೇದು 5 + 2, 5 + 2 ಎಷ್ಟಾಯಿತು? ಇದಾದಮೇಲೆ ಸೈಡ್ ಅಟ್ಯಾಚ್, ತೋಳಿನ ಅಗಲ ಎದೆ ಅಗಲಕ್ಕಿಂತ ಎಷ್ಟು ಇಂಚ್ ಕಡಿಮೆ ತಗೋಬೇಕು? ತೋಳಿನ ಅಗಲ 1.5. ಎಷ್ಟಿದೆ? 8 ಇದೆ. 8 + 2 ಸ್ಟಿಚಿಂಗ್. ತೋಳಿನ ಅಗಲ 8 ಇದೆ +2 10 ಆಯಿತು. ಸೈಡ್ ಅಟ್ಯಾಚ್ 6.5 ಇದೆ, ಅರ್ಧ ಇಂಚ್ ಸಾಕು. ಸೈಡು 6.5 + 1/2 7. ನೋಡಿ, ಇದು ಲೈನಿಂಗಲ್ಲಿ ನಾನು ಏನು ಹಾಕ್ತಾ ಇದ್ದೀನಿ ಸೇಮ್ ಬ್ಲೌಸಲ್ಲೂ ಅದೇ ಥರ ಮಾಡೋದು. ಅರ್ಥ ಆಯ್ತಾ? ಲೈನಿಂಗಲ್ಲಿ ಡಿಫ್ರೆಂಟು, ಮಾಮೂಲಿ ಪ್ಲೇನ್ ಬ್ಲೌಸಲ್ಲಿ ಡಿಫ್ರೆಂಟ್ ಏನೂ ಮಾಡಲ್ಲ. ಇದೇನು ಕಟ್ ಮಾಡ್ತಾ ಇದ್ದೀನಿ ಇದೇ ಶೇಪ್ ನಾನು ಬ್ಲೌಸಲ್ಲಿ ಕಟ್ ಮಾಡಿ ಫಸ್ಟು ತೋರಿಸಿರೋದು ಇದೇ ಥರ ಬರುತ್ತೆ ನೋಡ್ಕೊಳ್ಳಿ. ಫಸ್ಟು ಇದು ಬ್ಯಾಕು ಫೋಲ್ಡಿಂಗ್ ಇರಬೇಕು. ಉದ್ದ ಎಷ್ಟು? 13 ಇದೆ. 12.5 ಕಂಪ್ಲೀಟ್ ಎನರ್ಜಿ ವೇಸ್ಟ್ ಮಾಡ್ತಾ ಇರಲಿಲ್ಲ. ಇದು ಬ್ಯಾಕ್ ರೆಡಿ ನೋಡಿ 13 ಇತ್ತು, 1 ಇಂಚ್ ಎಕ್ಸ್ಟ್ರಾ 14 ಉದ್ದ. ಫ್ರಂಟ್ಗೆ ಆಗೋದು ಇದು. ಇದೇನಿದು? ಇದು ಬ್ಯಾಕ್ ಸೈಡ್ ನಾನು ಹಾಕ್ತಾ ಇರೋದು, ಬ್ಯಾಕ್ ಸೈಡು ನಾನು ಹಾಕ್ತಾ ಇರೋದು ಬ್ಯಾಕ್ ಸೈಡು. ಇದು ನೋಡಿ ಫೋಲ್ಡಿಂಗ್ ನನ್ನ ಕಡೆ ಇದೆ, ಓಪನ್ ನಿಮ್ಮ ಸೈಡ್ ಇದೆ. ಫಸ್ಟ್ ಏನು ಹಾಕಬೇಕು? ಉದ್ದ ಆದಮೇಲೆ ಏನು ಹಾಕಬೇಕು? ಎಷ್ಟು? 5.5. ನೆಕ್ಸ್ಟ್ ಏನು ಹಾಕಬೇಕು? ಎಷ್ಟು? 5.5. ಅಲ್ಲಲ್ಲೇ ಗೆರೆ ಹಾಕ್ಕೋಬೇಕು. 1 ಇಂಚು 1.5 ಇಂಚು ಕಂಕ್ಲು ಶೇಪ್. ಬ್ಯಾಕ್ ಸೈಡ್ 1.5. ಕತ್ತಿನ ಅಗಲ ಎಷ್ಟು? 2.5. ಇದೆಷ್ಟಿತ್ತು? 3.5 ಇತ್ತು.
4 ಅರ್ಧ ಇಂಚ್ ಸಾಕು. ಇಲ್ಲೂ 2.5 ಸಾಕು ನಮಗೆ. ಬ್ರಾಡ್ ಬೇಕು ಅಂದರೆ ಜಾಸ್ತಿ ಇಟ್ಕೊಬೇಕು. ಬ್ರಾಡ್ ಬೇಕು ಅಂದರೆ ಮಾತ್ರ ಇಟ್ಕೋಬೇಕು. ಈಗ ಬ್ರಾಡ್ ಬೇಕು ನಮಗೆ. ಇದು ಅರ್ಥ ಆಯ್ತಾ? ಇವಾಗ ಈ ಶೇಪಲ್ಲಿ ಬರಬೇಕು ನಮಗೆ ಇವ್ರದ್ದು ಬ್ಲೌಸು. ಈ ಥರ ಲೀಫ್ ಬೇಕು ನಮಗೆ. ಇದಾದಮೇಲೆ ಮುಂಭಾಗ ಹಾಕುವಾಗ ಇದು ಎದೆ ಅಗಲ ಎಷ್ಟಿದೆ? 11 ಇತ್ತು. ಅದು ನಾನೇ 1 ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಸ್ಟಿಚಿಂಗ್ಗೆ ನಮಗೆ ಬೇಕು. ಆಮೇಲೆ ನಾವು ಟ್ರಿಮ್ ಮಾಡಿಬಿಡ್ತೀವಿ ಅದೆಲ್ಲ ಫಿನಿಶಿಂಗ್ ಎಲ್ಲ ಆದಮೇಲೆ. ಇದಾಯ್ತಾ? 12 ಇದೆ ಅಲ್ವಾ? ಸೇಮ್ ಇಲ್ಲಿಂದನೂ 12 ಮಾರ್ಕ್ ಮಾಡ್ಕೊಳ್ಳಿ. ರೀಸನ್ ಏನಂದರೆ ನೋಡಿ ಈ ಕಡೆ ಕ್ರಾಸ್ ಇದೆ ಬಟ್ಟೆ ಅಲ್ವಾ? ಸೇಮ್ ಇಲ್ಲ, ಈಕ್ವಲ್. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಇದು ಭುಜ, ಇದೇ ಭುಜ ತಗೊಂಡು ಕಂಕ್ಳು ತಗೊಂಡು ಮುಂಭಾಗ ಮಾಡಿಬಿಡ್ತಾರೆ. ಅಂದರೆ ನಾನು ಮಾಡಲ್ಲ ಆ ಥರ. ನಾನೇನು ಮಾಡ್ತೀನಿ ಅಂದರೆ ಟರ್ನ್ ಮಾಡ್ಕೋತೀನಿ ಈ ಬಟ್ಟೆ ಈ ಸೈಡ್. ಆಯಿತಾ? ಇದು ಹಿಂಭಾಗ ಫೋಲ್ಡಿಂಗ್ ನನ್ನ ಕಡೆ ಇತ್ತು. ಇವಾಗ ಮುಂಭಾಗ ಹಾಕ್ತಾ ಇರೋದು ಓಪನ್ ನನ್ನ ಕಡೆ ಇದೆ. ಓಪನ್ ಬ್ಲೌಸ್ ಫ್ರಂಟ್ ಓಪನ್ ಇರುತ್ತೆ ಅಲ್ವಾ? ಅದು ರೀಸನಿಂದ ಫಸ್ಟು ನಾವು ಏನು ಹಾಕಬೇಕು ಅಂದರೆ ಇದಕ್ಕೆ ಭುಜ ಹಾಕಬೇಕು. ಭುಜ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ನಾನು ನಮಗೆ 5.25 ಎಲ್ಲಿ ಸಿಗುತ್ತೆ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಸಿಗುತ್ತಾ, ಇಲ್ಲಿ ಸಿಗುತ್ತಾ, ಇಲ್ಲಿ ಸಿಗುತ್ತಾ? 5.25 ಇಲ್ಲಿ ಸಿಗುತ್ತಾ? ಕಟ್ಟಾಗಿರುತ್ತೆ ಅಲ್ವಾ? ಹೊರಗಡೆ ಹೋಗುತ್ತೆ. ಇಲ್ಲಿ ಸಿಕ್ತಲ್ವಾ? ಇಷ್ಟೇ ಬಟ್ಟೆ ವೇಸ್ಟ್ ಆಗ್ತಾ ಇರೋದು. ಕಂಕ್ಳು ಈ ಬಟ್ಟೆ ಮಾತ್ರ, ಇಷ್ಟು ಬಟ್ಟೆ ಮಾತ್ರ ವೇಸ್ಟ್ ಆಗುತ್ತೆ. ಈಗ ಒಬ್ಬೊಬ್ರು 80 ಸೆಂಟಿಮೀಟ್ರ್ ತಂದು ಕೊಟ್ಬಿಟ್ಟಿರ್ತಾರೆ ಬ್ಲೌಸ್ಗೆ, ಸಾದಾ ಬ್ಲೌಸ್ ಹೊಲಿಯೋಕ್ಕೆ ಆಗೋದೇ ಇಲ್ಲ. ಈ ಥರ ಹಾಕಿದ್ರೆ 95% ಆಗಿಬಿಟ್ಟಿರುತ್ತೆ. ಇನ್ನು 5% ಮಾತ್ರ ನಾವು ಸೊಂಟಕ್ಕೆ ಬೇರೆ ಪಟ್ಟಿ, ಈ ಬ್ಯಾಗ್ಗೆ ಬೇರೆ ಪಟ್ಟಿ ಕೊಡಬೇಕಾಗುತ್ತೆ. ಇನ್ನು ಮಿಕ್ಕಿದೆಲ್ಲ ಇದರಲ್ಲೇ ಸಿಗುತ್ತೆ. ನೀವು 5.25 ಇಲ್ಲಿಂದ ಇಲ್ಲಿಗೆ 5.25. ಒಂದು ಇಂಚು 2ನೇ ಶೇಪ್ ಕೊಡಬೇಕಲ್ವಾ? ಆ ಕಡೆ ಅರ್ಧ ಇಂಚು ತಗೋಬೇಕು. 2ನೇ ಶೇಪ್ ಏನಂದರೆ ಇಲ್ಲಿಂದ ಇಲ್ಲಿಗೆ 5.25 ಇದೆ. 5.25 ಅರ್ಧ ಎಷ್ಟು? 2.25 ಇಲ್ಲಿಗೆ ಬರುತ್ತೆ. ಇಲ್ಲಿ 1/2 ಇಂಚು. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಗ್ಯಾಪ್ ಇರಬೇಕು. ಗ್ಯಾಪ್ಗೆ ಏನು ಮಾಡಬೇಕು ಅಂದರೆ ಈ ಥರ. ಟೋಟಲ್ ಎಷ್ಟಿತ್ತು ಉದ್ದ? 13 ಇತ್ತು. ಪ್ಲಸ್ಸು 3 ಸ್ಟಿಚಿಂಗ್ಗೆ. ಯಾವ ಬ್ಲೌಸ್ ಆದರೂ ಸರಿ, ನಮಗೆ ಲೈನಿಂಗ್ ಆದರೂ ಸರಿ, ಪ್ಲೇನ್ ಆದರೂ ಸರಿ. 16 ಆಯಿತು. 16ರಲ್ಲಿ ಮೈನಸ್ಸು 4 ಅಥವಾ 3.25. ಮಿಕ್ಕಿದೆಷ್ಟು? 12. ಈಗ ನೋಡ್ಕೊಳ್ಳಿ, ಮುಂಭಾಗದ ಉದ್ದ ಇವಾಗ ಹಾಕಬೇಕು ನಾವು. ಫಸ್ಟೇ ಹಾಕಬಾರ್ದು ಉದ್ದ. ಫ್ರಂಟ್ ಹಾಕಿಬಿಟ್ಟು ಭುಜ ನೋಡಿಕೊಂಡು ಕಂಕ್ಳು ಎದೆ ಅಗಲ ಹಾಕಿಬಿಟ್ಟು ಆಮೇಲೆ ಉದ್ದ ತಗೊಳ್ಳಿ. ಇಲ್ಲ ಭುಜ ಹಾಕಿದ ತಕ್ಷಣ 5.25 ಇಲ್ಲಿ ಸಿಕ್ತು ನಮಗೆ, 6 ಇಲ್ಲಿ ಸಿಕ್ತು, ಗೆರೆ ಹಾಕಿಬಿಟ್ಟು ತಕ್ಷಣ ಉದ್ದ ಹಾಕೋಬೋದು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆ? ಇಲ್ಲ ಆಮೇಲೆ ಎಸ್ ಅಂತ ಆಮೇಲೆ ಮಿಷಿನ್ ಮೇಲೆ ಕೂತ್ಕೊಂಡು ಉಲ್ಟಾ ಪಲ್ಟಾ ಮಾಡಿಕೊಂಡು ಮುಂಭಾಗಕ್ಕೆ ಹಿಂಭಾಗಕ್ಕೆ ಡಾಟ್ಸ್ ಕೊಟ್ಬಿಟ್ಟು ಹಾಕ್ಕೊಂಡು ಬಂದರೆ ತೊಂದರೆ ಆಗುತ್ತೆ. ಅಂದರೆ ಪರವಾಗಿಲ್ಲ, ಹಾಕ್ಕೊಂಡು ಬಂದುಬಿಟ್ರೆ ಅಂತೂ ಇಷ್ಟು. ಇದು ಗೊತ್ತಿಲ್ವಾ ನಿಮಗೆ? ಯಾರ್ಯಾರು ಆಬ್ಸೆಂಟ್ ಇದ್ರು ಅವತ್ತು ಬ್ಲೌಸ್ ಹೇಳ್ಕೊಡುವಾಗ ಇಷ್ಟು ಗೊತ್ತಾಯ್ತಾ? ಭುಜ, ಕಂಕ್ಳು, ಎದೆ ಅಗಲ, ಕತ್ತಿನ ಅಗಲ 2.25. ಕತ್ತಿನ ಉದ್ದ ಎಷ್ಟು? 7.
ಡಾಟ್ ಪಾಯಿಂಟ್ ಉದ್ದ ಎಷ್ಟಪ್ಪ? 9. 10 ಬಂದಿದೆ. ಮೂರು 4 5. ಇಲ್ಲಿಂದ ಎಷ್ಟು ಇಂಚ್ ಇದೆ ಅದು? 2.25 ಇತ್ತು. ಸ್ಟಿಚಿಂಗ್ಗೆ ಅರ್ಧ 1/4 ಇಂಚ್ ಹೋಗಿರುತ್ತೆ. 3 ಬಂತು. ಸೆಂಟರ್ ಡಾಟ್ ಇದು ಮೇನ್ ನಮಗೆ. ಇಲ್ಲಿ 1 ಇಂಚು, ಇಲ್ಲಿ 1 ಇಂಚು, ಈ ಸೈಡ್ 2.25 ಇತ್ತು, ಈ ಸೈಡ್ 2 ಇತ್ತು, ಈ ಸೈಡು 2.25 ಇತ್ತು. ಇಲ್ಲಿಂದ 1 ಇಂಚು ಅಥವಾ 1.5 ಒಳಗಡೆ ಹಿಂಗೆ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಡಾಟ್ಸ್ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಡಾಟ್ಸ್ ಬರುತ್ತೆ. ಈ ಗ್ಯಾಪ್ ನಮಗೆ ಇಂಪಾರ್ಟೆಂಟ್. ಇದು ಸೆಂಟರು 3 4 5. ಈ 4 ಇರುತ್ತಲ್ಲ, ಅಲ್ಲಿಂದನೇ 3 ಅಥವಾ 2.25 ಇಂಚ್ ಬರಬೇಕು. ಈ ಬ್ಲೌಸಲ್ಲಿ ನಮಗೆ 3 ಇಂಚಿದೆ, 3 ಇಂಚ್ ಬರಬೇಕು. ಇದಾದಮೇಲೆ ಇದು ಸೆಂಟರ್ ಡಾಟ್ಸ್ ನಮಗೆ. ಇದು ಕತ್ತು ಹತ್ರ ಬರೋ ಡಾಟು, ಕತ್ತು, ಇದು ಕತ್ತು, ಇದು ಸೊಂಟ, ಇದು ಕಂಕ್ಳು. ಇಲ್ಲಿಂದ ಇಲ್ಲಿಗೆ 2.25 ಇದೆ, ಇಲ್ಲಿಂದ ಇಲ್ಲಿಗೆ 2.25 ಇದೆ. ಗ್ಯಾಪ್ ಇದು ಗ್ಯಾಪ್ ಏನಿದೆ ಇದು ಇಲ್ಲಿಂದ ಇಲ್ಲಿಗೆ 2 ಇಂಚ್ ಇದೆ. ಈಗ ಇವ್ರ ಬ್ಲೌಸಲ್ಲಿ ಹುಕ್ಸ್ ಪಟ್ಟಿ ಎಷ್ಟಿದೆ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಸೊಂಟದ ಪಟ್ಟಿ ನಮಗೆ ಲೆಕ್ಕ ಇಲ್ಲ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 3.25 ಇದೆ. 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಎಷ್ಟಾಯಿತು? 4.25. ಇಲ್ಲಿಂದ ಈ ಥರ ಶೇಪ್ ಕೊಡಬೇಕು. ಅರ್ಥ ಆಯ್ತಾ? ಕಂಪ್ಲೀಟು, ಕನ್ಫ್ಯೂಷನ್ ಇಲ್ಲ. ಮುಂಭಾಗ ಹಿಂಭಾಗ ಗೊತ್ತಾಯ್ತಾ? ಯಾರಿಗೆ ಗೊತ್ತಾಗಿಲ್ಲ? ಗೊತ್ತಾಯ್ತಾ? ಕನ್ಫ್ಯೂಷನ್ ಇದ್ದರೆ ಕೇಳಿ, ಹೇಳ್ತೀನಿ. ಆಯ್ತಾ ಕನ್ಫ್ಯೂಷನ್ನು? ಇಲ್ಲ ಮೇಡಮ್. ಇಲ್ವಾ ನಿಮಗೆ? ಇಲ್ಲ. ಸರೋಜಾ ಗೊತ್ತಾಯ್ತಾ? ರತ್ನ ನಿಮಗೆ? ನಾವು ಫಸ್ಟ್ ಲೈನಿಂಗೇ ಮಾಡ್ಕೋಬೇಕಾ? ಇಲ್ಲ, ಆ ಥರ ಏನಿಲ್ಲ. ಯಾವ್ದು ನಿಮಗೆ ಈಸಿ ಅನಿಸುತ್ತೆ ಅದು ಮಾಡಿ. ಒಬ್ಬೊಬ್ಬರು ಒರಿಜಿನಲ್ ಬಟ್ಟೆ ಕಟ್ ಮಾಡ್ತಾರೆ, ಒಬ್ಬೊಬ್ಬರು ಲೈನಲ್ಲಿ ಕಟ್ ಮಾಡ್ತಾರೆ. ಅಷ್ಟೇ, ಎರಡೂ ಈಸಿ. ಇದು ಕಾಟನ್ ಈಸಿ ಆಗುತ್ತೆ. ಕಾಟನ್ ಈಸಿ ಆಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಕಾಟನ್ನೇ ಕಟ್ ಮಾಡಿ. ಹಾಂ, ಯಾರ ಮನೆಗೆ? ಹ್ಞೂ ಕಣಪ್ಪ, ಬರ್ತೀನಿರು. ಆನ್ ದ ವೇ ಸಿಗಲ್ವಾ ಶ್ರುತಿ? ಆನ್ ದ ವೇ ಸಿಗಲ್ವಾ ಅವ್ರ ಮನೆ? ಹಾಂ, ಸಿಸ್ಟರ್ ಆಲ್ಮೋಸ್ಟ್ ಇಲ್ಲಿ ಇರಲ್ಲ. ಈಗ ನಾನು ಆ ಕಡೆ ಬರ್ಬೇಕಾದ್ರೆ ವಿಚಾರಿಸ್ಕೊಬತ್ತೀನಿ ಬಿಡಿ. ಓಕೆ ಅಂದ್ರೆ ಮೇಲೆ ಹೋಗೋಣ. ಇದು ಹೇಳ್ಕೊಡ್ಬೇಕು ಅಂತ ಏನು ನೆಸೆಸಿಟಿ ಇಲ್ಲ ಅಲ್ವಾ? ಯಾಕೆ ಹೊಡೆದಿದ್ದು ಅಂತ ಸಿಟ್ಟು ಬಂದಿಸಿ ಆಮೇಲೆ ಸಿಟ್ಟು ತೀರ್ಸ್ಕೊಂಡು ನಮ್ಮ ಕೈಗೆ ಏಟಾಗುತ್ತೆ. ಟೇಬಲ್ ಮೇಲೆ ಹೊಡೆದ್ರೆ ಈ ಬಟ್ಟೆ ಎತ್ಕೊಂಡು, ಈ ಬಟ್ಟೆ ಒಂಚೂರು ಬ್ಲೌಸ್ ಕಂಪ್ಲೀಟ್ ಆಗೋ ತನಕ ಎಸಿಬಾರ್ದು. ಆಮೇಲೆ ಕಸದಲ್ಲಿ ಹುಡುಕ್ಬೇಕಾಗುತ್ತೆ. ಸಿಗ್ತಾ ಇಲ್ಲ ನೋಡಮ್ಮ, ಇಲ್ಲೇ ಇಟ್ಟಿದ್ದೆ.
ತೋಳು ಇವಾಗ ಯಾವ ಕಡೆ ಆದರೂ ಸರಿ, ಹಿಂಗಾದರೂ ಸರಿ, ಈ ಥರ ಆದರೂ ಸರಿ. ನಮಗೆ ಫೋಲ್ಡಿಂಗ್ ಉದ್ದ ಎಷ್ಟು? ತೋಳಿನ ಉದ್ದ ರೆಡಿ 8.5 ಪ್ಲಸ್ 9 1 ಇಂಚು 9.5. ಎಷ್ಟು? 5 ಪ್ಲಸ್ 2 7. ಅರ್ಧ ಇಂಚ್ ಎಕ್ಸ್ಟ್ರಾ ಇರಲಿ, ತುಂಬ ಕಡಿಮೆ ಆಗ್ಬಿಡುತ್ತೆ. ತೋಳಿನ ಅಗಲ 10 ಜಾಸ್ತಿನೇ ಇದೆ. ಸೈಡ್ ಅಟ್ಯಾಚು 6.5 ಪ್ಲಸ್ ಅರ್ಧ 7. 2 ಇಂಚು ಒಳಗಡೆ ಬರಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ನೋಡಬೇಕು. ಎಷ್ಟಿದೆ? 9. ಅರ್ಧ ಎಷ್ಟು? 4.5. ಕರೆಕ್ಟಾ? ಶೇಪ್ ಕೊಟ್ಟಿರೋದು ನಾಲ್ಕೂವರೆಯಲ್ಲಿ ಅರ್ಧ 2.25. ಎಲ್ಲ ಇದರಲ್ಲೇ ಸಿಕ್ತು. ಲೈನಿಂಗಲ್ಲಿ ಲೈನಿಂಗ್ ಎಷ್ಟು ಮೀಟ್ರ್ ತಗೋತೀರಾ? ಒಂದು ಬ್ಲೌಸ್ಗೆ 80 ಸೆಂಟಿಮೀಟರ್ ಸಾಕು. ಚೂಡಿದಾರ್ಗೆ ಎಷ್ಟು ತಗೋಬೇಕು? 1.5 ಮೀಟ್ರ್ ಸಾಕಾಗುತ್ತೆ. ಎಷ್ಟು ದಪ್ಪ ಇದ್ರೂ ಸರಿ. ತುಂಬ ಹೆವಿ ದಪ್ಪ ಇದ್ದರೆ ಮಾತ್ರ ಆಗಲ್ಲ. ಸೊಂಟದ ಪಟ್ಟಿ 12 ಎದೆ ಅಗಲ ಇದೆ. ಇದು ಚೆಸ್ಟ್ ಎಷ್ಟಿದೆ? 12 ಇದೆ ಅಲ್ವಾ? 12ಅಲ್ಲಿ ಈ ಕಡೆ 1 ಇಂಚು, ಈ ಕಡೆ 1 ಡಾಟ್ಸ್ ಕೊಟ್ಬಿಡ್ತೀವಿ. 2 ಇಂಚ್ ಲೆಸ್ ಆಗುತ್ತೆ ನಮಗೆ. ಮಿಕ್ಕಿದೆಷ್ಟು? 10 ಎಕ್ಸ್ಟ್ರಾನೇ ಇದೆ. ಒಂದು ಕಡೆ 4, ಒಂದು ಕಡೆ 3. ಈ ಸೊಂಟದ ಪಟ್ಟಿ ಹೆಂಗೆ ಬರಬೇಕು ಅಂದರೆ ಈ ಥರ ಮುಖ 40% ಸ್ಟ್ರೇಟ್ ಇರಬೇಕು ನಮಗೆ. ಇನ್ನು 60% ಕರ್ವ್ ಬರಬೇಕು. ಈ ಥರ ಮಾಡೋಕ್ಕೆಲ್ಲ ಹೋಗ್ಬೇಡಿ. ನೋಡಿ ಹಿಂಗೆ ಮಾಡಿಬಿಡ್ತಾರೆ ಒಬ್ಬೊಬ್ಬರು. ಹಿಂಗೆ ಬಂದು ಹಿಂಗೆ ಹೋಗಿರುತ್ತೆ. ಇದೆಲ್ಲ ಬೇಡ. ತೋಳಾಯಿತು, ಫ್ರಂಟ್ ಆಯಿತು, ಬ್ಯಾಕ್ ಆಯಿತು. ಇದು ಆಮೇಲೆ ಕಟ್ ಮಾಡ್ಕೊಳ್ಳೋದು, ಈಗ ಬೇಡ. ಇದೆಲ್ಲ ಅಟ್ಯಾಚ್ ಮಾಡಾದ್ಮೇಲೆ ಕಟ್ ಮಾಡ್ಕೋಬೇಕು. ಸೀರೆ ಇದ್ರದ್ದು ಬಟ್ಟೆ ಇತ್ತು ಕೊಡಿ, ಬ್ಲೌಸ್ದು. ಸುಸ್ತಾಗ್ಬಿಟ್ಟು ಕಟಿಂಗ್ ಮಾಡೋದ್ರಿಂದ ಸುಸ್ತಾಗೋಯ್ತು. ಯಾರ
ಹತ್ರನೂ ಗುಂಡ್ ಪಿನ್ಸ್ ಇತ್ತು. ಹಾಂ ಒಂದು ಸಾಕಾಗಲ್ಲ. ಇಲ್ಲೇ ಇತ್ತು ಅದು ನನಗೆ ಯಾವ್ದು ಚೋಕ್ ಮಾಡೋದು ಆಫ್ ಮಾಡೋದು. ಅಲ್ಲ ಹಾಕಿರು ಎರಡಿದೆ ಇದಕ್ಕೆ ಮೆಜರ್ಮೆಂಟ್ ನಮಗೇನು ಬೇಕಾಗಿಲ್ಲ. ಲೈನಿಂಗ್ ಕಟ್ ಮಾಡಿಕೊಂಡ್ರೆ ಒರಿಜಿನಲ್ ಬಟ್ಟೆಗೆ ಮೆಜರ್ಮೆಂಟ್ ಹಾಕಬೇಕು ಅಂತ ಏನು ನೆಸೆಸಿಟಿ ಇಲ್ಲ, ಬರೀ ಕಟಿಂಗ್ ಮಾತ್ರ. ಇಷ್ಟು ಬಿಟ್ಟು ಹಾಕೋಬೇಕು. ಆಮೇಲೆ ಕಟ್ ಮಾಡ್ತೀವಿ ನಾವು ಹೊಂದಾದ್ಮೇಲೆ. ಎಕ್ಸ್ಟ್ರಾ ಇಟ್ಟರೆ ಒಳ್ಳೆಯದು. ಇದು ನೋಡಿ, ಇದು ಬ್ಯಾಕ್ ಓಪನ್ ಇದೆ. ಈಗ ಫ್ರಂಟ್ ಹಾಕಬೇಕು ಅಂದರೆ ಈ ಕಡೆ ಫ್ರಂಟ್ ಆಯಿತು. ಮತ್ತೆ ಎಲ್ಲಿ ಬರ್ತೀನಿ ಅಲ್ಲಿ ಯಾವಾಗ ಕ್ಲಾಸ್ ಆದಮೇಲೆ ಪೊಲೀಸ್ ಥರ. ಇದು ನೋಡಿ ಸೊಂಟದ ಪಟ್ಟಿ. ಏಯ್ ಸುಮ್ಮನೆ ಕುತ್ಕೋ. ಅರ್ಥ ಆಯ್ತಾ? ಇವಾಗ ಯಾವ ಥರ ಲೈನಿಂಗ್ ಬಟ್ಟೆ ಫಿಕ್ಸ್ ಮಾಡಿಕೊಂಡು ಒರಿಜಿನಲ್ ಬಟ್ಟೆ ಕಟ್ ಮಾಡೋದು. 4 ಲೇಯರ್ ಇದೆ. ಜಾಗ ಇಲ್ಲ ಅಂದ್ಕೊಳ್ತೀನಿ. ಬಟ್ಟೆ ಮಿಕ್ಕೈತಲ್ಲ ಇದು. ಈಗ ನಮಗೆ ಈ ಸೈಡ್ 3, ಈ ಸೈಡ್ 3 ಬೇಕು ಅಲ್ವಾ? ಲೆಫ್ಟು 3, ರೈಟ್ 3. ಇದು ಎಷ್ಟಿದೆ? 4 ಇದೆ. ಇದು 2 ಸೇರಿಸಿದ್ರೆ ಎಷ್ಟಾಯಿತು? ಆಗುತ್ತಲ್ಲ. ಒರಿಜಿನಲ್ 2, ಇದು ಲೈನಿಂಗಲ್ಲಿ 4. ಇಲ್ಲ ಲೈನಿಂಗಲ್ಲಿ ನಮಗೆ 2 ಇದ್ದರೆ ಇದರಲ್ಲೇ 4 ಸಿಗುತ್ತೆ. ಮ್ಯಾಮ್ ಅಲ್ಲ ಮ್ಯಾಮ್, ಪಟ್ಟಿ ಮುಂದೆ ಫ್ರಂಟ್ ಬ್ಯಾಕ್ ಎರಡು ಬರಬೇಕಲ್ಲ? ಬರುತ್ತೆ. ಇದು ಎರಡೇ ಲೇಯರ್ ಅಂತ ಸ್ಟಿಚಿಂಗು ತೋರಿಸ್ತೀನಿ. ಇದು ಯಾವ ಥರ ಕಟಿಂಗ್ ತೋರಿಸ್ತಾ ಇದ್ದೀನಿ ಇದೇ ಥರ ಸ್ಟಿಚಿಂಗು ತೋರಿಸ್ತೀನಿ. ಅಟ್ಯಾಚ್ ಯಾವ ಥರ ಮಾಡ್ಕೊಳ್ಳೋದು. ಇನ್ನು ಮಿಕ್ಕಿದ್ದು ಸೇಮ್ ಲೈನಿಂಗ್ ಸಾದಾ ಬ್ಲೌಸ್ ಏನು ಹೊಲಿತಾ ಇದ್ದೀರಾ ಅದೇ ಥರ.
ಸ್ವಲ್ಪ ಗ್ಯಾಪ್ ಬಿಟ್ಕೋಬೇಕಾ ಮ್ಯಾಮ್? ಇಡಲೇಬೇಕು. ಹಾಕಿದ್ದೀನಿ ಅದು. ಲೈನಿಂಗಲ್ಲಿ ಒಂಚೂರು ಮಿಕ್ಕಿಲ್ಲ ಬಟ್ಟೆ, ಇದು ಇದರಲ್ಲಿ ಮಿಕ್ಕಿಲ್ಲ ಬಟ್ಟೆ. ಸ್ಟಿಚಿಂಗ್ ತೋರಿಸ್ತೀನಿ. ಟೈಮ್ ಏನು ಹೇಳಿ ನೋಡಿ ಇವಾಗ. ಹಾಂ 1:45.